ಈಗ ಜಿ ಎಸ್ ಟಿ ಟ್ಯಾಲಿದಲ್ಲಿ ನಮಗ ಜಿ ಎಸ್ ಟಿ ಆಕ್ಟಿವೇಟ್ ಮಾಡಿ ಆ ಕಂಪನಿದಲ್ಲಿ ಎಲ್ಲ ನಾವು ಟ್ಯಾಕ್ಸ್ ಅನ್ನ ಮೇಂಟೈನ್ ಮಾಡ್ಕೋಬಹುದು. ಅದನ್ನ ನಾವು ಮೇಂಟೈನ್ ಹೆಂಗ್ ಮಾಡ್ಕೋಬೇಕು, ಹೆಂಗ್ ಎಂಟ್ರಿ ಪಾಸ್ ಮಾಡ್ಕೋಬೇಕು ಅದನ್ನ ನೋಡ್ಕೊಂಡು ಫಸ್ಟ್ ನಾವಿಲ್ಲಿ ಕಂಪನಿ ಕ್ರಿಯೇಷನ್ ಮಾಡ್ಬೋದು. ಕಂಪನಿ ಕ್ರಿಯೇಷನ್ ಮಾಡೋದ್ನಾಗ ಕ್ರಿಯೇಟ್ ಕಂಪನಿ. ಈಗ ಕಂಪನಿ ಕ್ರಿಯೇಷನ್ ಮಾಡೋದ್ನಾಗ ನಮ್ಮ ಕಂಪನಿ ನೇಮ್ ಕೊಡ್ತೀವಿ. ಕಂಪನಿ ಹೆಸರು ಕೊಡ್ತೀವಿ, ಕೀರ್ತಿ ಅಂಡ್ ಕಂಪನಿ. ಯಾವ್ದು ಬೇಕಾದ್ರೆ ನಿಮ್ಮ ಕಂಪನಿ ಹೆಸರು ನೀವು ಅಲ್ಲಿ ಕೊಡ್ರಿ. ಮೇಲಿಂಗ್ ಅದ್ರ ಶಾರ್ಟ್ ನೇಮ್ ಏನಿತ್ತು ಅದ್ರ ಶಾರ್ಟ್ ನೇಮ್ ನೀವು ಅಲ್ಲಿ ತೋರಿ, KM. ಕಂಟ್ರಿ ಇಂಡಿಯಾ. ಇಲ್ಲಿ ಸ್ಟೇಟ್ ಇಂಪಾರ್ಟೆಂಟ್ ನಮಗ, ಯಾಕಂದ್ರೆ ಇದ್ರ ಹಿಂದ ನಿಮ್ದು ಟ್ಯಾಕ್ಸೇಷನ್ ಇದ್ದಿದ್ದಿಲ್ಲ, ಯಾವ್ದು ಬೇಕಾದ್ರೆ ಸ್ಟೇಟ್ ತೊಂದ್ರೆ ನಡೀತಿತ್ತು. ಈಗ ಇಲ್ಲಿ ನೀವು ಸ್ಟೇಟ್ ಯಾವ್ದು ಆಯ್ಕೆ ಮಾಡ್ಕೋತೀರಿ, ಕರ್ನಾಟಕ ಅಂತ ನಾವು ಇಲ್ಲಿ ಆಯ್ಕೆ ಮಾಡ್ಕೊಂತೀವಿ. ಅಂದ್ರೆ ಮುಂದ ಕರ್ನಾಟಕದಲ್ಲಿ ಒಂದು ಕಂಪನಿಗೆ ನೀವು ಮಾರಾಟ ಮಾಡಿದ್ರೆ ಅದ ಲೋಕಲ್ ಆಗ್ತತಿ. ಮುಂದ ಮಹಾರಾಷ್ಟ್ರಕ್ಕೆ ಮಾರಾಟ ಮಾಡ್ಲಕತ್ರಿ ಅಂದ್ರ ಅದ ಇಂಟರ್ ಸ್ಟೇಟ್ ಆಗ್ತತಿ, ಅಲ್ಲಿ IGST ಬರ್ತತಿ. ಕರ್ನಾಟಕದಾಗಿನ ಒಂದು ಕಂಪನಿಗೆ ಮಾರಾಟ ಮಾಡಿದ್ರೆ CGST SGST ತಾನ ತಗೋತೈತಿ. ಅದಕ್ಕಾಗಿ ನಾವಿಲ್ಲಿ ನಮ್ಮದು ಯಾವ್ದು ಸ್ಟೇಟ್ ಐತಿ ಆ ಸ್ಟೇಟ್ ಅನ್ನ ಆಯ್ಕೆ ಮಾಡ್ಕೋತೀವಿ. ಪಿನ್ ಕೋಡ್, ಫೋನ್ ನಂಬರ್ ಇದೆಲ್ಲ ನಾವು ಬರಿತೀವಿ. ಇಲ್ಲಿ ಡೇಟಾ 14 ಸ್ಟಾರ್ಟ್, ಎಂಟರ್. ನಾವು ಬಂದಿವಿ. ಇನ್ನು ನಮಗ ಏನ್ ಮಾಡ್ಬೇಕಾಗೈತಿ, GST ಇಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು. ಟ್ಯಾಕ್ಸೇಷನ್ GST ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ನಾವು F9 ಕೀ ಇಲ್ಲಿ ಪ್ರೆಸ್ ಮಾಡ್ತೀವಿ. ಅದರಲ್ಲಿ ಸ್ಟ್ಯಾಚ್ಯೂಟರಿ ಅಂಡ್ ಟ್ಯಾಕ್ಸೇಷನ್ ಐತಲ್ಲ, ಇಲ್ಲಿ ಬಂದ ಎಂಟರ್ ಅಥವಾ F3 ಕೀ ಪ್ರೆಸ್ ಮಾಡ್ತೀವಿ. ಇದ್ರಾಗ GST ಎಲ್ಲಿ ಐತಿ ಅಲ್ಲಿ ನಾವು ಹೋಗ್ಬೋದು. ಹೋಗಿ ಎನೇಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ GST ಅಲ್ಲಿ ಎಸ್ ಅನ್ನೋದು. ಓಕೆ, ಎಸ್. ಆ ನಂತರ GST ಬಗ್ಗೆ ನಿಮ್ಮದೇನು ಮಾಹಿತಿ ಐತಿ ಅಲ್ಲಿ ಕೂಡ ಅವರದಿಲ್ಲ. ಇಲ್ಲಿ ನಾವು GST ಬಗ್ಗೆ ಮಾಹಿತಿ ಎಸ್ ಅಂತೀವಿ, ಎಂಟರ್. ಇಲ್ಲಿ ಫಸ್ಟ್ ಸ್ಟೇಟ್ ಯಾವ್ದು ಇಲ್ಲಿ ಕೇಳ್ತೈತಿ ಅಲ್ಲ, ಅಲ್ಲಿ ನಾವು ಯಾವ್ದು ಕೊಟ್ಟಿದೀವಿ ಅದು ಸ್ಟೇಟ್ ಇಲ್ಲಿ ತಗೋತೈತಿ. ಸ್ಟೇಟ್ ಯಾವ್ದು ಕೊಟ್ಟಿದೀವಿ ನಾವು ಅಲ್ಲಿ, ಕರ್ನಾಟಕ ಅಂದ್ರೆ ಇಲ್ಲಿ ಕರ್ನಾಟಕ. ಆ ನಂತರ ನೀವು ಯಾವಾಗ GST ಅಪ್ಲೈ ಮಾಡ್ತೀರಿ, ಅಪ್ಲೈ ಮಾಡೋ ಹೊತ್ನಾಗ ಎರಡು ಟೈಪ್ ಇರ್ತಾವ. ರೆಗ್ಯುಲರ್ ತಿಂಗಳ ನಿಮಗೆ ರಿಟರ್ನ್ ಮಾಡಬೇಕು. ಕಾಂಪೋಸಿಷನ್ ಅದರಲ್ಲಿ 3 ತಿಂಗಳಿಗೆ ಒಂದು ರಿಟರ್ನ್ ಮಾಡಬೇಕು. ನೀವು ರೆಗ್ಯುಲರ್ ಇದ್ರಿ ಅಂದ್ರೆ ರೆಗ್ಯುಲರ್ ತೋರಿ, ಕಂಪೋಸಿಷನ್ ಇದ್ರಿ ಕಂಪೋಸಿಷನ್ ತೋರಿ. ಅಂದ್ರೆ ನಿಮ್ಮ GST ರಿಜಿಸ್ಟ್ರೇಷನ್ ಮಾಡೋ ಹೊತ್ನಾಗ ನೀವು ರೆಗ್ಯುಲರ್ ಅಂತ ತಗೊಂಡಿರೋ ಅಥವಾ ಕಂಪೋಸಿಷನ್ ತಗೊಂಡಿರೋ. ನಾ ಇಲ್ಲಿ ರೆಗ್ಯುಲರ್ ಅಂತಾನು ತಗೋತೀನಿ. ಯಾಕಂದ್ರೆ ರೆಗ್ಯುಲರ್ ಇತ್ತು ಅಂದ್ರೆ ನಾವು GST ಕಸ್ಟಮರ್ ಕಡೆಯಿಂದ ತಗೋಬಹುದು. ರೆಗ್ಯುಲರ್ ಇಲ್ಲ ಕಂಪೋಸಿಷನ್ ಇದ್ರೆ ಅವ್ರು GST ತಗೊಳ್ಳೋದಿಲ್ಲ. ಓಕೆ, ಅವ್ರು GST ತಗೊಳ್ಳೋದು ಅಲೌಡ್ ಇರಂಗಿಲ್ಲ. ಇಲ್ಲಿ ಆಫ್ ಟೆರಿಟರಿ ನಿಮ್ಮದು ಯಾವ್ದ ಟೆರಿಟರಿ ಐತೆನಾ, UT ಅಂತೀವಲ್ಲ ನಾವು. UT ಕೇಳಿದ್ರಿ, ಯೂನಿಯನ್ ಟೆರಿಟರಿ ಯಾವಾಗ ಕೇಳಿದ್ರು, ಟೆರಿಟರಿ ಅಂತಾರ. ಡೆಲ್ಲಿ ಯೂನಿಯನ್ ಟೆರಿಟರಿ. ಇಂಡಿಯಾದಾಗ 8 ಯೂನಿಯನ್ ಟೆರಿಟರಿ ಅದಾವಲ್ಲ, ಲೇ ಲದ್ದಾಖ್, ಚಂಡೀಗಢ, ಲಕ್ಷದ್ವೀಪ್, ಕೇಳಿದ್ರಿಲ್ಲ, ಇವೆಲ್ಲ ಟೆರಿಟರಿ ಅದಾವ. ಅಂದ್ರ ಕೇಂದ್ರ ಶಾಸಿತ ಆಡಳಿತ ಪ್ರದೇಶ, ಅದಕ್ಕೆ ನಾವು ಅಂತೀವಿ UT, ಯೂನಿಯನ್ ಟೆರಿಟರಿ. ನಮ್ದೇನಿಲ್ಲ. ಇಲ್ಲಿ GST ನಂಬರ, ಓಕೆ, GST ನಂಬರ್ UIN ಅದು ನಂಬರ್ನ ನಮ್ಮ GST ನಂಬರ್ ಏನೈತಿ ನಾವಲ್ಲಿ ಬರೀತೀವಿ. ಇಲ್ಲೇ ನಾವು GST ನಂಬರ್ ಯಾವ್ದು ಬೇಕಾದ್ರೆ ಹಾಕ್ಬೋದು. 29 CJMPB 5215L1ZE ಹಿಂಗಿರ್ತೈತಿ. 29 ಇದೊಂದು ಕೋಡ, ಯಾವ ಸ್ಟೇಟ್ದಾಗಿಂದ ಐತಿ. ಈ ನಮ್ಮದು ಕರ್ನಾಟಕದ 29. ಆ ನಂತರ ಮುಂದೆ ಏನು ಕೊಟ್ಟಿರ್ತಾರಲ್ಲ ಪ್ಯಾನ್ ಕಾರ್ಡ್ ನಂಬರ್ ಇರ್ತೈತಿ. ಓಕೆ, ಅದರ ಮುಂದೆ ಒಂದು ನಂಬರ್ ಕೊಟ್ಟಿರ್ತಾರೆ. ಓಕೆ, ಅವೆಲ್ಲ ನಂಬರ್
ಅವರು ನಂಬರ್ ಇರ್ತಾವ. ಯಾವ್ದ ಸಿಟಿ ಯಾವ್ದ ಡಿಸ್ಟಿಕ್ ಆ ಕೋಡ್ನಾಗ ಎಲ್ಲ ಇರ್ತೈತಿ. ಅದರಿಂದ ಅಷ್ಟೆಲ್ಲ ಅವ್ರಿಗೆ ಗುರುತಾಗ್ಬಿಡ್ತೈತಿ. ಓಕೆ, GST ನಂಬರ್ ಸರಿ ಐತಿ ಅಂತ ಬರೆದು ಬಿಡೋದು. ಯಾವ್ದು ನಂಬರ್ ಇರ್ತೈತಿ ನಾವು ಅಲ್ಲಿ ಬರಿತೀವಿ. ಅಪ್ಲಿಕೇಬಲ್ ಫಾರ್ಮ್ ಯಾವಾಗಿಂದ ಅಪ್ಲೈ ಮಾಡಿದಿರಿ, ಆ ನಂತರ ಇದು ಮಂತ್ಲಿ ರಿಟರ್ನ್ ಮಾಡ್ತಿರೋ ಏನ 3 ತಿಂಗಳಿಗೆ ಒಂದು ಕ್ವಾರ್ಟರ್ಲಿ ಅಂತೀವಿ. ನಮ್ಗೆ ಮಂತ್ಲಿ ರಿಟರ್ನ್ ಬೇಕು. ಮಂತ್ಲಿ, ಕ್ವಾರ್ಟರ್ಲಿ ಅಂದ್ರೆ 3 ತಿಂಗಳಿಗೆ ಒಮ್ಮೆ ಮಂತ್ಲಿ ರಿಟರ್ನ್. ಇವೇ ಬಿಲ್ ಅಂದ್ರ ನೀವು ಗಾಡಿ ಯಾವಾಗ ಲೋಡ್ ಮಾಡ್ತೀವಿ ಆಗ ನಮಗ ಗಾಡಿ ತಗೊಂಡು ಹೋಗ್ಲಾಕ ಒಂದು ಬಿಲ್ ತೆಗಿಬೇಕಾಗ್ತದೆ. ಅದ ಇವೇ ಬಿಲ್ ಅಂತೀವಿ. ಆ ಇವೇ ಬಿಲ್ ನಿಮಗೆ ಬೇಕೇನಾ? ಬೆಸ್, ಅದು ಬೇಕು ನಮ್ಗೆ. ಇದೆಲ್ಲ ನಾವು ಎಂಟರ್ ಮಾಡ್ತೀವಿ. ಇಲ್ಲಿ ಬಂದ ಸೆಟ್ ಅಲ್ಟರ್ GST ರೇಟ್ ಡೀಟೇಲ್. ಇಲ್ಲಿ ನಾವು ಎಸ್ ಅನ್ಬೋದು ಅಥವಾ ನೋ ಅನ್ಬೋದು. ಎಸ್ ಯಾವಾಗ ಅನ್ನೋದು, ನಾವು ಏನು ವಸ್ತುಗಳು ಮಾರಾಟ ಮಾಡ್ತೀವಿ ಆ ಎಲ್ಲಾ ವಸ್ತುಗಳಿಗೆ ಒಂದ ರೇಟ್ ಫಿಕ್ಸ್ ಐತಿ, 18%. ಅಂದ್ರೆ ನಾವೇನ್ ಮಾಡ್ಬೋದು ಇಲ್ಲಿ ಎಸ್ ಅನ್ಬೋದು. ಓಕೆ, ಅಂದ್ರ ಇಲ್ಲಿ ನೀವು ಒಂದು ರೇಟ್ ಫಿಕ್ಸ್ ಮಾಡ್ರಿ, ಟ್ಯಾಲಿ ಒಳಗಡೆ ಎಲ್ಲಾ ಎಂಟ್ರಿಗೆ ಅದು ಒಂದ ರೇಟ್ ಫಿಕ್ಸ್ ಆಗ್ತೈತಿ. ಓಕೆ, ಇಲ್ಲಿ ಎಸ್ ಅನ್ನೋನಲ್ಲ, ನಾವ ಒಂದ ರೇಟ್ ಅಂತ ತಗೊಂಡು ರಾತ್ರಿ ಮನ್ಕೊಂಡಿಲ್ಲ ಯಾಕ? ಎಸ್, ಇಲ್ಲಿ ಡಿಸ್ಕ್ರಿಪ್ಷನ್, ಆ ನಂತರ ಇಲ್ಲಿ HSN ಕೋಡ್ ಅಥವಾ SAC ಕೋಡ್. ಪ್ರತಿಯೊಂದು ಪ್ರಾಡಕ್ಟ್ ಒಂದು ಕೋಡ್ ಕೊಟ್ಟಾರ. ನಾ ಈಗ ಏನು ಕೊಡಂಗಿಲ್ಲ, ಅದ್ ಮುಂದೆ ನೋಡೋಣ. ನಾವು ಎಲ್ಲ ಪ್ರತಿಯೊಂದು ವಸ್ತು ಕೊಡ್ಬೇಕಾಗ್ತೈತಿ. ಓಕೆ, ಆ ಕೋಡ್ ತಕ್ಕಂತ ಈ ಎಲ್ಲದಕ್ಕೂ ನಾವು 18% ಮಾಡಾಡ್ತೀವಿ. ಅದಕ್ಕಾಗಿ ಏನ್ ಮೇಲ್ಗಡೆ ಕೊಡಂಗಿಲ್ಲ. ಇಲ್ಲಿ ಕೇಳ್ತೈತಿ ಟ್ಯಾಕ್ಸಿಬಿಲಿಟಿ ಎಕ್ಸಾಮ್ಟ್ ಅಂದ್ರೆ ಇದಕ್ಕೆ ಟ್ಯಾಕ್ಸ್ ಇಲ್ಲ, ಟ್ಯಾಕ್ಸ್ 0 ಐತಿ, ಅಥವಾ ಟ್ಯಾಕ್ಸ್ ತಗೋತೀವಿ. ಟ್ಯಾಕ್ಸ್ ತಗೋತೀವಿ ನಾವ ಟ್ಯಾಕ್ಸೇಬಲ್ ಅಂತೀವಿ. ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಐತಿ ನಾವ್ ಇಲ್ಲಿ ಬರೀತೀವಿ. ಎಕ್ಸ್ಟ್ರಾ ಮತ್ತೆ ಸೇಸ್ ಇರ್ತೈತಿ, ಇಡೀ ಎಜುಕೇಶನಲ್ ಸೇಸ್ ಅಂತ ತಗೋತಾರ. ಅದಿದ್ರೆ ನಾವು ಅದು ತಗೋಬಹುದು. ಇಲ್ಲಿ ಹೊಡೆದ ಎಂಟರ್ ಆಯ್ತಾ? ಇದು ಎಂಟರ್ ಮಾಡ್ತೀವಿ. ಆಯ್ತು, ಮುಗೀತು. ಇಷ್ಟು ಮಾಡ್ಕೊಂಡ್ರೆ ಅಂದ್ರೆ ಮುಗೀತು. ಓಕೆ, ಇನ್ನ ನಮಗ ಲೇಜರ್ ಯಾವ್ಯಾವ ಬೇಕು ಆ ಲೇಜರ್ ತಗೊಂಡು ನಾವು ಅಕೌಂಟ್ ಇನ್ಫಾರ್ಮೇಶನ್ ಲೇಜರ್ ಕ್ರಿಯೇಟ್. ಫಸ್ಟ್ ಲೇಜರ್ ನಾವು ಪರ್ಚೇಸ್ ಮಾಡ್ತೀವಿ, ಅದಕ್ಕಾಗಿ ಪರ್ಚೇಸ್ ಲೇಜರ್ ಅಕೌಂಟ್ ನಮಗೆ ಅಲ್ಲಿ ಕ್ರಿಯೇಷನ್ ಮಾಡಬೇಕು. ನಾ ಇಲ್ಲಿ ಪರ್ಚೇಸ್ 18% GST ಅಂತ ತಗೋತೀನಿ. GST ಅಥವಾ ಪರ್ಚೇಸ್ GST ಅಂದ್ರೂ ನಡೀತೈತಿ. ಎಂಟರ್. ಅಂಡರ್ ಗ್ರೂಪ್ ಹೆಸರಷ್ಟು ಚೇಂಜ್ ಮಾಡಿದೀವಿ, ಅದ್ರ ಅಂಡರ್ ಗ್ರೂಪ್ ಸೇಮ್. ಯಾವ್ದು ತಗೋಬೇಕು? ಸಂಡೇ ಡೆಟರ್ ತಗೋಬೇಕು, ಕ್ರೆಡಿಟರ್ ತಗೋಬೇಕು? ಯಾವ್ದು ತಗೋಬೇಕು? ಪರ್ಚೇಸ್ ಅಕೌಂಟ್. ಓಕೆ, ಎಂಟರ್. ಇಲ್ಲಿ ಎಫೆಕ್ಟೆಡ್ ಎಸ್, ಎಂಟರ್. ಇಲ್ಲಿ ನಿಮಗೆ ಕೇಳ್ತೈತಿ ಈಸ್ GST ಅಪ್ಲಿಕೇಬಲ್? GST ಇದ್ರ ಮೇಲೆ ತಗೊಳ್ಳೋರ್ದಿರೇನಾ? ಎಸ್, ಅಪ್ಲಿಕೇಬಲ್ ಅನ್ನೋದು. ಓಕೆ, ಇಲ್ಲಿ ಕೇಳ್ತೈತಿ ಮತ್ತೆ ನೀವೇನು ಆಲ್ಟರ್ ಮಾಡೋರ್ದಿರೇನಾ? ಏನ್ ಆಲ್ಟರ್ ಮಾಡಂಗಿಲ್ಲ, ನಾವು ಅಲ್ಲಿ ಸೆಟ್ ಮಾಡಿದೀವಿ ಅದೇ ಎಲ್ಲದಕ್ಕೂ ಬರಲಿ. ಇಲ್ಲಿ ಟೈಪ್ ಆಫ್ ಸಪ್ಲೈ ಗೂಡ್ಸ್, ನಾವು ಸರ್ವಿಸ್ ಸಪ್ಲೈ ಮಾಡ್ತೀವೋ ಗೂಡ್ಸ್ ಅಂದ್ರೆ ಗೂಡ್ಸ್ ಸಪ್ಲೈ ಮಾಡ್ತಿದ್ರಿ ಅಂದ್ರೆ ಗೂಡ್ಸ್, ಸರ್ವಿಸ್ ಕೊಡೋರಿದ್ರೆ ಸರ್ವಿಸ್. ಇಷ್ಟು ಮಾಡಿ ಎಂಟರ್. ಇದು ಒಂದು ಲೇಜರ್ ಅಕೌಂಟ್ ನಾವು ಕ್ರಿಯೇಷನ್ ಮಾಡ್ಕೊಂತೀವಿ. ಇನ್ನ ಯಾರ ಕಡೆ ತಗೋತೀವಿ ಅವ್ರು ಲೇಜರ್ ಅಕೌಂಟ್ ಬೇಕಲ್ಲ. ಓಕೆ, ಇಲ್ಲಿ ಲಕ್ಷ್ಮಿ ನಾವೆಲ್ಟೀಸ್ ಅಂತ ನಾವು ಒಂದು ಹೆಸರು ತಗೊಂಡಿವಿ. ಓಕೆ, ಎಂಟರ್. ಅಂಡರ್ ಗ್ರೂಪ್ ಏನ್ ತಗೋಬೇಕು? ಪರ್ಚೇಸ್ ತಗೋಬೇಕು, ಸೇಲ್ಸ್ ತಗೋಬೇಕು? ಇವನ್ ಕಡೆ ನಾವು ಕೊಂಡ್ಕೊಂತೀವಿ ಅಂದ್ರ ಪರ್ಚೇಸ್ ತಗೋಬೇಕು, ಸೇಲ್ಸ್ ತಗೋಬೇಕು? ಏನ್ ಸನ್ರಿ ಕ್ರೆಡಿಟರ್ ತಗೋಬೇಕು, ಡೇಟರ್ ತಗೋಬೇಕು? ಸನ್ರಿ ಕ್ರೆಡಿಟರ್. ಓಕೆ, ಬಿಲ್ ಬೈ ಬಿಲ್ ಎಸ್ ಅಂತೀವಿ ನಾವು. ಇಲ್ಲಿ ನೋ ಅಂದಿರಿ ಅಂದ್ರೆ ಮುಂದೆ ಬರಂಗಿಲ್ಲ. ಇಲ್ಲಿ ಎಸ್ ಅನ್ನೋದು. ಎಸ್, ಡಿಫಾಲ್ಟ್ ಪೀರಿಯಡ್ ನೀವು 30 ದಿವಸ ಹಾಕ್ರಿ. ನಿಮಗೆ ಎಷ್ಟು ಕೊಟ್ಟಿರ್ತೀರಿ, ಉದ್ರಿದ ಎಷ್ಟು ದಿವಸ ಕೊಟ್ಟಿರ್ತಾರೋ ಅದು ಹಾಕ್ರಿ. ಇಷ್ಟೆಲ್ಲ ನಾವು ಅಲ್ಲಿ ಎಂಟ್ರಿ ತಗೋತೀವಿ. ಆ ಒಂದು GST ನಂಬರ್ ನಿಮಗೆ ಗುರ್ತಿತ್ತು, ನೀವು ಅಲ್ಲಿ ಹಾಕ್ರಿ. ಗೊತ್ತಿಲ್ಲ ಅಂದ್ರ ಇದಾತ. ಇನ್ನ ಸೇಲ್ಸ್ ಮಾಡ್ತಿದೀವಿ ಅಂದ್ರ ಯಾವ ಲೇಜರ್ ಅಕೌಂಟ?
ಸೇಲ್ಸ್ GST ಅಷ್ಟ ಅಂತೀನಿ 18% ನೀವು ಬೇಕಂದ್ರೆ ಅದು ಬರೀರಿ ಅಥವಾ ಬಿಡ್ರಿ ಅಥವಾ ಯಾವಾಗ ಬೇಕಾದಾಗ ಚೇಂಜ್ ಮಾಡ್ಕೊರಿ. ಸೇಲ್ಸ್ GST ಅಥವಾ GST ಸೇಲ್ಸ್ ಅನ್ರಿ. ಅಂಡರ್ ಗ್ರೂಪ್ ಸನ್ರಿ ಡೇಟರ್ ಕ್ರೆಡಿಟರ್ ಅಂಡರ್ ಸೇಲ್ಸ್ ಅಕೌಂಟ್. ಇಲ್ಲಿ ಎಸ್, ಇಲ್ಲಿ ಅಪ್ಲಿಕೇಬಲ್, ಇಲ್ಲಿ ಗುಡ್ಸ್ ಎಂಟರ್. ನಾವು ಮಾರಾಟ ಯಾರಿಗೆ ಮಾಡ್ಲತ್ತಿದೀವಿ ಅವನದು ಹೆಸರು ತಗೋಬೇಕಲ್ಲ. ಓಕೆ, ಇಲ್ಲೇನ ಅಂತ ತಗೊಂಡಿವಿ. ಅಂಡರ್ ಗ್ರೂಪ್ ಏನ ಸೇಲ್ಸು ಸನ್ರಿ ಡೇಟರ್. ಓಕೆ, ಇಲ್ಲಿ ಎಸ್, ಇಲ್ಲಿ ಎಷ್ಟು ದಿವಸ ಸಲುವಾಗಿ ಕೊಟ್ಟಿರ್ತೀರಿ ಅಷ್ಟು ದಿವಸ ನೀವು ಅಲ್ಲಿ ಬರುತ್ತೆ. ಇವಾಗ ನಮ್ಮ ಸನ್ರಿ ಡೇಟರ, ಕ್ರೆಡಿಟರ, ಪರ್ಚೇಸ, ಸೇಲ್ಸ್, ಲೇಜರ್ ಕ್ರಿಯೇಷನ್. ಇನ್ನು ನಮ್ಗ GST ತಗೋಬೇಕಲ್ಲ. GST ಒಂದ CGST ಎಂಟರ್. ಅಂಡರ್ ಗ್ರೂಪ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಏನ್ ತಗೋತೀವಿ ನಾವಿಲ್ಲಿ? ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಇಲ್ಲಿ GST ಆಯ್ಕೆ ಮಾಡ್ಕೋತೀವಿ. ಇಲ್ಲಿ ಸ್ಟೇಟ್ ಟ್ಯಾಕ್ಸ್ ಏನು ಸೆಂಟ್ರಲ್ ಟ್ಯಾಕ್ಸ್ ತಗೋಬೇಕು. CGST ಅಂದ್ರ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೆಂಟ್ರಲ್ ಅಂತ ತಗೋತೀವಿ. ಅಲ್ಲಿ 0 ಐತಿ, 0ನೇ ಇರ್ಲಿ, ಅಲ್ಲಿ ಏನು ಚೇಂಜ್ ಮಾಡಬೇಡ್ರಿ. ಆನಂತರ SGST. ಇಲ್ಲಿ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್, ಇಲ್ಲಿ GST, ಇಲ್ಲಿ ಸ್ಟೇಟ್ ಟ್ಯಾಕ್ಸ್. ಓಕೆ, ಆನಂತರ ಮೂರನೇದ IGST ಎಂಟರ್. ಇಲ್ಲಿ GST, ಇಲ್ಲಿ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಹೊಂದಿವಿ. ಅಂದ್ರೆ 3 GST ನಾವು ಅಲ್ಲಿ ರೆಡಿ ಮಾಡ್ಕೊಂಡಿವಿ. ಇಷ್ಟೆಲ್ಲ ಲೇಜರ್ ಕ್ರಿಯೇಷನ್ ಆದ ನಂತರ ನಾವಿನ್ನ ಪರ್ಚೇಸ್, ಸೇಲ್ಸ್ ಎಂಟ್ರೀಸ್ ಅನ್ನ ನೋಡ್ಕೊಂಡು ಈಗ ನಾವು ಹೋಗೋಣ ಪರ್ಚೇಸ್ ಒಳಗಡೆ. ಪರ್ಚೇಸ್ಗಾಗಿ ಶಾರ್ಟ್ಕಟ್ ಕೀ F9. ಡೇಟ್ ಗಾಗಿ F2 ಡೇಟ್ ಹಾಕ್ರಿ. ಸಪ್ಲೈರ್ ಇನ್ವಾಯ್ಸ್ ನಂಬರ್, ಆ ಬಿಲ್ ಏನ್ ಕೊಟ್ಟನೋ ಅದ್ರ ಬಿಲ್ ನಂಬರ್ ನಾವಿಲ್ಲಿ ಹಾಕಿ ಬಿಡು. ಪಾರ್ಟಿ ಅಕೌಂಟ್ ನೇಮ್ ಯಾರ ಕಡೆಯಿಂದ ತಗೊಂಡಿದೀವಿ? ಲಕ್ಷ್ಮಿಗೆ ಮಾರ್ತೀವಿ ನಾವು. ಏನ್ ಲಕ್ಷ್ಮಿ ಕಡೆಯಿಂದ ತಗೊಂಡಿದೀವಿ? ಲಕ್ಷ್ಮಿ ಕಡೆಯಿಂದ ತಗೊಂಡಿದೀವಿ. ಮತ್ತೆ ಬಸವರಾಜ್ಗೆ ಮಾರ್ತೀವಿ. ಲಕ್ಷ್ಮಿ ನಾವೆಲ್ಟೀಸ್. ಓಕೆ, ಇಲ್ಲಿ ಪರ್ಚೇಸ್ ಲೇಜರ್, ಪರ್ಚೇಸ್ 18% GST. ಇಲ್ಲಿ ನೇಮ್ ಆಫ್ ಐಟಮ್, ಯಾವ್ದಾರು ಒಂದು ಐಟಮ್ ತಗೊಂಡು ನಾವು ಒಂದು ಐಟಮ್ ಹೆಸರು ಹೇಳ್ರಿ. ನಾವೆಲ್ಟಿದಿಂದ ಸ್ಟೇಷನರಿ ಮಾರಾಟ ಮಾಡ್ತೀವಿ ಅಂತ ವಸ್ತು ಇರ್ಲಿ. ಲಕ್ಷ್ಮಿ ನಾವೆಲ್ಟಿದಾಗ ಯಾವ್ಯಾವ ವಸ್ತು ಅದಾವ ಅದ್ರಾಗಿಂದ ಕೊಂಡ್ಕೋತೀವಿ, ಮುಂದೆ ಮಾರಾಟ ಮಾಡ್ತೀವಿ ನಾವು. ಇಲ್ಲಿ ನಾವು ನಾವೆಲ್ಟಿ ಒಳಗಿಂದ ಒಂದು ವಸ್ತು ತಗೊಂಡು 3D ಫೋಟೋ ಫ್ರೇಮ್, ಫೋಟೋಸ್ ವಿತ್ ಫ್ರೇಮ್ ಅದಾವಿಲ್ಲ 3D ಫೋಟೋ ಅಲ್ಲಿ ಲಕ್ಷ್ಮಿ ನಾವೆಲ್ಟಿದಾಗ ಅದ ತಗೊಂಡ್ ನಾವ ಮುಂದೆ ನಾವೆಲ್ಟಿದವ್ರಿಗೆ, ಸ್ಟೇಷನರಿದವ್ರಿಗೆ ಮಾಡ್ತೀವಿ. ಸ್ಟೇಷನರಿ ಅವ್ರು ಇಟ್ಟು ಮಾರಾಟ ಮಾಡ್ತಾರೋ ಅಂತ ಒಂದು ವಸ್ತು ತಗೊಂತೀವಿ. ಓಕೆ, ಇದು ಅಂಡರ್ ಪ್ರೈಮರಿನೇ ಇರ್ಲಿ. ಇಲ್ಲಿ ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಪೀಸಸ್, ಅದ್ರಾಗ ಅಳತೆ ಮಾಡ್ತೀವಿ ನಾವು ಪೀಸಸ್. ಇಲ್ಲಿ ಏನು ಚೇಂಜ್ ಮಾಡಬೇಡ್ರಿ. 100 ಪೀಸಸ್ ತಗೊಂಡಿದೀವಿ. ಅವು 3D ಫೋಟೋ ಫ್ರೇಮ್ 300 ರೂಪಾಯಿಗೆ ಒಂದು ಅದಾವಲ್ಲ, 300 ರೂಪಾಯಿ. 300 ರೂಪಾಯಿಗಿಂತ ಜಾಸ್ತಿನ ಅದಾವ. 500 ರೂಪಾಯಿಗೆ ಒಂದೊಂದು ಅದಾವ. 500 ರೂಪಾಯಿ ಅಂದ್ರೆ ಎಷ್ಟ? 50,000. ಒಂದು ವಸ್ತು ಸಾಕಲ್ಲ, ಒಂದ ವಸ್ತು ನಾವು ತಗೊಂಡು ಬೇಕಂದ್ರೆ ನೀವು ಬೇಕಾದಷ್ಟು ಅಲ್ಲಿ ತಗೋಬಹುದು. ಓಕೆ, ಗೊತ್ತಾದು. ಈಗ ಇಲ್ಲೇ ನಾವೇನ್ ಮಾಡೋಣ, GST ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ.
ಇಲ್ಲಿ ನೋಡ್ರಿ, ಇಲ್ಲಿಂದ ನಾ ಎಂಟರ್ ಮಾಡಿ ಇಲ್ಲಿ ಕೆಳಗಡೆ ಟೋಟಲ್ ಬಂದೈತಲ್ಲ, ಅಲ್ಲಿ ಇನ್ನೊಂದು ಎಂಟರ್ ಮಾಡ್ರಿ. ಟೋಟಲ್ ಆದ ನಂತರ ಇಲ್ಲಿ ನಮಗೆ ಜಿ ಎಸ್ ಟಿ ಬರ್ತದೆ. ನಾವು GST ಎಂಟರ್ ಮಾಡ್ತೀವಿ, ಅಮೌಂಟ್ ತಾನ ಬಂತು 9%. ಇಲ್ಲಿ CGST ತಗೋರಿ, ಅಲ್ಲಿ ತಾನ ಬಂತಲ್ಲ. ಗೊತ್ತಾಯ್ತಾ? ಎಂಟರ್ ಎಂಟರ್. ಇಲ್ಲಿ ನಿಮ್ಗೆ ಇವೇ ಬಿಲ್ ಬೇಕು, ಎಸ್ ಅನ್ರಿ. ನಂಗಂತೂ ನಾ ಬೇಡ ಅಂತೀನಿ. ಇವೇ ಬಿಲ್ ನಾವು ಆಮೇಲೆ ನೋಡ್ಕೊಂಡು ಇನ್ನು ಅಂತೀನಿ. ಈಗ ಎಂಟರ್, ಎಂಟ್ರಿ ಪಾಸ್ ಆತಲ್ಲ. ಇನ್ನ ನಾವು ಸೇಲ್ ಮಾಡ್ತೀವಿ. ಯಾರಿಗೆ? ಇವ್ಗ ಸೇಲ್ ಮಾಡ್ಲಕ್ಕ ನಾವು ಶಾರ್ಟ್ಕಟ್ ಕೀ F8, ಬಿಲ್ ನಂಬರ್ ಹಾಕ್ತೀವಿ 1, ಡೇಟ್ಗಾಗಿ F2, ಅದ ಡೇಟ್ಗನ್ನ ಮಾರಾಟ ಮಾಡಿದೀವಿ ಅಂತ ತಗೊಂಡು. ಈಗ ಇಲ್ಲಿ ನಾವು ಯಾರಿಗೆ ಮಾರಾಟ ಮಾಡಿದೀವಿ? ಬಸವರಾಜ್. ಅವನ ಬಗ್ಗೆ ಎಲ್ಲ ಡೀಟೇಲ್ ಮಾಹಿತಿ ಇಲ್ಲಿ ತೋರಿಸ್ತೀವಿ. ಇಲ್ಲಿ ಸೇಲ್ಸ್ GST ಎಂಟರ್. ಏನ್ ಮಾರಾಟ ಮಾಡಿದೀವಿ? 3D ಫೋಟೋ ಫ್ರೇಮ್. 3D ಫೋಟೋ ಫ್ರೇಮ್ ಎಂಟರ್. ಎಷ್ಟು ಮಾರಾಟ ಮಾಡಿದೀವಿ? ಒಂದು 50. ರೇಟ್ 800 ರೂಪಾಯಿಗೆ. ಯಾಕಂದ್ರೆ 500 ತಂದಿದೀವಿ ಅಂದ್ರೆ ಮುಂದೆ ನಮಗೆ ಪ್ರಾಫಿಟ್ ಬೇಕಲ್ಲ. 800 ರೂಪಾಯಿ ಎಂಟರ್. ಆ ನಂತರ ಇಲ್ಲಿ ಇನ್ನೊಂದು ಎಂಟರ್ ಹೊಡಿತೀವಿ ನಾವು. ಇಲ್ಲಿ ಬರ್ತೀವಿ, ಇಲ್ಲಿ SGST 3600 ರೂಪಾಯಿ ಬಂತಲ್ಲ. ಆ ನಂತರ CGST 3000 ತಾನೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದ್ಬಿಡ್ತದೆ. ಎಂಟರ್ ಎಂಟರ್ ಎಂಟರ್. GST ಕಟ್ ಆಗ್ತದೆ. GST ಕಟ್ ಆಗ್ತದೆ 3000. ಕೂಡ್ತೈತೆ ಅದ್ರಾಗ, ಕಟ್ಟಕ್ಕೆ ಆಗಂಗಿಲ್ಲ. ಕೂಡ್ತೈತೆ ಅದ್ರಾಗ, ಜಾಸ್ತಿ ಕೊಡ್ಬೇಕಷ್ಟೇ. ಅಮೌಂಟ್ದಾಗ ಜಾಸ್ತಿ. ಇದು ಗೊತ್ತಾಯ್ತು. ಇನ್ನೊಂದು ಪರ್ಚೇಸ್ ನೋಡೋಣ ನಾವು. ಇನ್ನೀವ್ ಹೇಳಕ್ರಿ ಹೆಂಗ್ ಮಾಡ್ಬೇಕು. ಪರ್ಚೇಸ್ಗಾಗಿ ಶಾರ್ಟ್ಕಟ್ ಕೀ F9, ಡೇಟ್ಗಾಗಿ F2. ಇಲ್ಲಿ 15 ಅಂತ ತಗೊಂಡು, ಇಲ್ಲಿ ಪಾರ್ಟಿ ನೇಮ್ ಇನ್ವಾಯ್ಸ್ ನಂಬರ್. ಈಗ ಇಲ್ಲಿ ನಮಗ ತುಟ್ಟಿ ಸಿಗ್ತಾವು, ಕೊಲ್ಲಾಪುರದಲ್ಲಿ ಚೀಪ್ ಸಿಗ್ತಾವು. ಕೊಲ್ಲಾಪುರದಾಗಿಂದ ತೊಗೊಂಡ್ಬರ್ತೀವಿ ನಾವು ಒಂದು ಪಾರ್ಟಿ ಕಡೆಯಿಂದ. ಅಲ್ಲಿಂದ ಪಾರ್ಟಿ ಹೆಸರು ಹೇಳ್ರಿ. ಇಲ್ಲಿ ಕಮಲ್ ಅಂತ ತೋರಿ. ಕಮಲ್ ಇಲ್ಲಿಲ್ಲ, ಕ್ರಿಯೇಷನ್ ಮಾಡ್ಕೊಂಡು ಕಮಲ್ ನಾವೆಲ್ಟೀಸ್. ಅಂಡರ್ ಗ್ರೂಪ್ ಏನ್ ಬರಬೇಕು? ಪರ್ಚೇಸೋ, ಸೇಲ್ಸೋ, ಡೆಟರೋ, ಕ್ರೆಡಿಟರೋ? ಸನ್ರಿ ಕ್ರೆಡಿಟರ್. ಯಾಕಂದ್ರೆ ಕೊಂಡ್ಕೊಳತ್ತಿದೀವಿ ನಾವು. ಸನ್ರಿ ಕ್ರೆಡಿಟರ್ಸ್. ಓಕೆ. ಇಲ್ಲಿ ಬಿಲ್ ಬೈ ಬಿಲ್ ಎಸ್. ಇಲ್ಲಿ ಏನ್ ಬರ್ತೈತಿ ಅಂತ ಕರ್ನಾಟಕ ಇದ್ದಲ್ಲಿ, ಕೊಲ್ಲಾಪುರ ಅಂದ್ರೆ ಮಹಾರಾಷ್ಟ್ರ. ಓಕೆ. ಇಲ್ಲಿ ರೆಗ್ಯುಲರ್ ಅವ್ನ ಏನ್ ಇರ್ತೈತಿ ಅದು ಬರ್ಬೋದು. ಎಂಟರ್. ಇಲ್ಲಿ ಅವನ ಕಡೆ ಮೊದಲು ಯಾವಾಗ ಕೊಂಡ್ಕೊಂಡಿರ್ತೀವಿ ಅದ್ರ ರೆಫರೆನ್ಸ್ ನಂಬರ್ ನಾವು ಬರಿಬಹುದು. ಅವನ ಅಡ್ರೆಸ್, ಅವನ ಸ್ಟೇಟ್, ಅವನ GST ನಂಬರ್ ಇದ್ರೆ ಬರಿಬಹುದು. ಎಂಟರ್. ಇಲ್ಲಿ ಪರ್ಚೇಸ್ 18% GST. ಇಲ್ಲಿ ಏನ್ ತಗೋಬೇಕು? ಫೋಟೋ ಫ್ರೇಮ್ ತಗೊಂಡ್ಬಂದಿದೀವಿ ಅಂದ್ರೆ 3D ಫೋಟೋ ಫ್ರೇಮ್. ಇಲ್ಲಿ 100 ತಗೊಂಡಿದ್ವಿ. ಅಲ್ಲಿ 500 ಕೊಟ್ಟಿದ್ದಲ್ಲ, ಅಲ್ಲಿ ನಮಗ 350 ರೂಪಾಯಿ ಬಂತ ತಿಳ್ಕೊಂಡು 150 ರೂಪಾಯಿ ಕಡಿಮೆ. ಎಂಟರ್. ಇಲ್ಲಿ ನಮಗ GST ತಗೋಬೇಕಂದ್ರ ಫಸ್ಟ್ ಯಾವ್ದು ತಗೊಂಡು? CGST ನೋ SGST ಯಾವ್ದು ಬೇಕಾದ್ ತೋರಿ ನಡೀತೈತಿ. ಓಕೆ. CGST ತಗೊಂಡು ನೀವು ಒಂದಿನ ಅಮೌಂಟ್ ಬರ್ಬೇಕಲ್ಲ, ಬರ್ಬಾತು. IGST. ಓಕೆ. ಬೇಕಾ? ಮಹಾರಾಷ್ಟ್ರ ಹೋಗುತ್ತಲ್ಲ. ನೀವು CGST SGST ತೊಂದ್ರೆ ಬರೋದಿಲ್ಲ. ಅಲ್ಲಿ ಒಳಗೆ ಹೋಗಿ ಬರುವಲ್ಲ, ಸೋರ್ದು ಬಂದಿತ್ತು ನಮ್ಮದು ಬರುವಂತ. ಯಾಕೆ ಬರುವಾತು? ಹಿಂಗೇನ್ರಿ ಚೇಂಜ್ ಮಾಡಿರ್ತೀರಿ, ಅಥವಾ ಡೇಟ್ ನೀವು 2017ಕ್ಕಿಂತ ಮೊದ್ಲಿಂದ ಹಾಕಿದ್ರಿ ಅಂದ್ರೆ GST ತೊಗೊಳಂಗಿಲ್ಲ. ಅಲ್ಲಿ GST ಇಲ್ಲ ಅಂತ ಹೇಳ್ತೈತಿ.
17 ನಂತರ ಜಿ ಎಸ್ ಟಿ ಬಂದೈತಿಲ್ಲ, ಅದಕ್ಕಾಗಿ ಜಿ ಎಸ್ ಟಿ 17 ನಂತರ ಡೇಟ್ ಇರ್ಬೇಕು. ನಾವು ತಗೊಂಡಿವಿ IGST. ಹಿಂಗ IGST ನಾವು ಅಲ್ಲಿ ತಗೋಬೇಕು. ಗೊತ್ತಾದು CGST, SGST, IGST ತಾನ ಕ್ಯಾಲ್ಕುಲೇಷನ್ ಆಗಿ ಅಲ್ಲಿ ಅಮೌಂಟ್ ಬರ್ತದೆ. ಗೊತ್ತಾದು ಸ್ಟಾಪ್ ಮಾಡು.